ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಉತ್ತಪ್ಪ. ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 3 ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ ನೋಡ್ರಿ. 3 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಮತ್ತು 1 ಚಮಚೆ ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ತೊಳ್ಕೊಬೇಕು. ಒಂದು 2-3 ಸರಿ ನೀರಿಂದ ತೊಳ್ಕೊಂಡು ಅವು ನೀರು ತೆಗೆದು ಬೇರೆ ನೀರು ಹಾಕಿ ನೆನೆ ಇಟ್ಕೋಬೇಕು. ಇವಾಗ ನೋಡಿ, ನಾನು ಬೇರೆ ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ಅವು ಒಂದು 5 ತಾಸು ನೆನಿಬೇಕು. ಇವಾಗ 5 ತಾಸು ಆದಮೇಲೆ ನೋಡಿ, ಅವು ನೀರು ಬಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಕೋತಾ ಇದ್ದೀನಿ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ನೈಸ್ ಆಯ್ತು ನೋಡಿರಿ. ಈ ಥರ ರುಬ್ಕೋಬೇಕು. ಇವಾಗ ಅದನ್ನು ಒಂದು ಪಾತ್ರೆಗೆ ತಗೋತಾ ಇದ್ದೀನಿ. ಅದೇ ಥರ ಎಲ್ಲ ಅಕ್ಕಿನೂ ಹೀಗೆ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಅದು ನೀರು ಇದಕ್ಕೆ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ಮರುದಿನ ನೋಡ್ರಿ, ನೋಡಿ ಹಿಟ್ಟು ಹೇಗಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪಾತ್ರೆಗೆ ತಗೋತಾ ಇದ್ದೀನಿ ನೋಡ್ರಿ. ಉತ್ತಪ್ಪ ಮಾಡೋದಕ್ಕೆ ಹಿಟ್ಟು ಎಷ್ಟು ಬೇಕಷ್ಟು ಒಂದು ಪಾತ್ರೆಗೆ ತಕ್ಕೊಂಡು ಇವಾಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ತುರಿದ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಮತ್ತು 2 ಈರುಳ್ಳಿನ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 2 ಕ್ಯಾರೆಟ್ನ ತೊಳೆದು ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಹಂಚು ಕಾಯೋದಕ್ಕಿಟ್ಟಿದ್ದೀನಿ. ಇವಾಗ ನೋಡಿ, ಹಂಚು ಕಾಯ್ತಲ್ಲ, ಉರಿನ ಸಣ್ಣ ಮಾಡಿ ಒಂದು ಬಟ್ಟೆ ತೊಗೊಂಡು ನೀರಿನಲ್ಲಿ ಅದ್ದಿ ಹಂಚು ಒರೆಸ್ಕೊಂಡಿದ್ದೀನಿ. ಒರೆಸ್ಕೊಂಡು ಒಂದು ಚಮಚ ಹಿಟ್ಟು ತೊಗೊಂಡು ಹಾಕ್ಕೊಂಡು ಈ ಥರ ತಿಕ್ಕೋಬೇಕು. ಇವಾಗ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿರಿ ಪ್ಲೇಟ್ನ. ಇವಾಗ ಅದು ಒಂದು ಸೈಡು ಬೆಂದ ಮೇಲೆ ಹೊಳಿಸಾಕ್ಕೋಬೇಕು. ನೋಡಿ, 2 ಸೈಡು ಚೆನ್ನಾಗಿ ಬೇಯ್ತಲ್ಲ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಮತ್ತೆ ಬಟ್ಟೆನ ಎದ್ದಿ ಹಂಚು ಒರೆಸ್ಕೊಂಡು ಮತ್ತೊಂದು ಚಮಚ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿರಿ. ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿಕ್ಕೋತಾ ಇದ್ದೀನಿ ನೋಡಿರಿ. 2 ಚಮಚ ಹಿಟ್ಟು ಹಾಕ್ಕೊಂಡು ತಿಕ್ಕೊಂಡಿನಿ. ಈಗ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಆಮೇಲೆ ಪ್ಲೇಟ್ನ ಅದನ್ನು ತೆಗೆದು ಹಿಂದೆ ಬೆಂದಮೇಲೆ ಹೊಳಿಸಾಕ್ಕೋಬೇಕು. ಹೊಳಿಸಾಕ್ಕೊಂಡು 2 ಸೈಡು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ. ನೋಡಿ, ಉತ್ತಪ್ಪ ರೆಡಿ ಆಯ್ತಲ್ಲ. ಈಗ ಇದೇ ಥರ ಎಲ್ಲನೂ ಮಾಡ್ಕೊಂಡಿದ್ದೀನಿ ನೋಡಿ. ನೋಡಿ ತೋರಿಸ್ತೀನಿ ನೋಡ್ರಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಷ್ಟು ಸ್ಮೂತ್ ಆಗ್ಯಾವ ನೋಡ್ರಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ತುಂಬಾ ಸ್ಮೂತ್ ಆಗಿದೆ ನೋಡಿ. ಕಲರು ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಆಲೂಗಡ್ಡೆ ಪಲ್ಯ
ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಉತ್ತಪ್ಪಗೆ ತುಂಬ ಚೆನ್ನಾಗಿರುತ್ತೆ ಅಂದು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿದೆ ನೋಡ್ರಿ. ಭಾಳ ರುಚಿಯಾಗ್ಯಾವ ನೋಡ್ರಿ, ಸೂಪರ್ ಆಗ್ಯಾವ ನೋಡ್ರಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.